ವನಜ ಅವ್ರು ಕಾಲ್ ಮಾಡ್ತಾ ಇದ್ದಾರೆ. ಪೂರ್ಣಿ ಯಾಕೆ ಹೀಗೆ ಮಾಡ್ತಿದ್ದಾಳೆ? ನಾನು ಕಾಲ್ ರಿಸೀವ್ ಮಾಡ್ತಿಲ್ಲ. ನನ್ನ ಮೇಲೆ ಏನಾದರೂ ಬೇಜಾರು ಮಾಡ್ಕೊಂಡಿದ್ದಾಳೆ? ಹಾಗಾಗೋದಕ್ಕೆ ಸಾಧ್ಯನೇ ಇಲ್ವಲ್ಲ. ಆದರೆ ದೀಪು ಏನಾದರೂ ಪೂರ್ಣಿ ಜೊತೆ ಹೊರಟಾಗಿ ನಡ್ಕೊಂಡಿದ್ದಾಳ? ಪೂರ್ಣಿ ಯಾವತ್ತೂ ನನ್ನನ್ನು ಹೀಗೆ ಅವಾಯ್ಡ್ ಮಾಡಿಲ್ಲ. ದೇವ್ರೆ, ಪೂರ್ಣಿ ಏನಾದರೂ ದೀಪು ಮತ್ತೆ ನನ್ನ ಮಧ್ಯೆ ಬರಬಾರ್ದು ಅಂತ ಡಿಸೈಡ್ ಮಾಡಿದ್ದಾಳ? ನನ್ನ ಮಗಳು ಸಿಕ್ಕಿದ್ಲಲ್ಲ ಅನ್ನೋ ಖುಷಿಲಿದ್ದೆ ನಾನು. ಯಾಕೆ ಹೀಗೆ ಮಾಡ್ತಿದ್ದಾಳೆ? ಯಾಕೆ ಹೀಗೆ ನಡ್ಕೊತಿದ್ದಾಳೆ? ಪೂರ್ಣಿ, ಏನಾಯ್ತು ನಿನಗೆ? ಪಾಪ ಅವ್ರು ಆಗ್ಲಿಂದ ಕಾಲ್ ಮಾಡ್ತಾ ಇದ್ದಾರೆ, ನೀನು ರಿಸೀವ್ ಮಾಡ್ತಾ ಇಲ್ಲ. ಇಲ್ಲಮ್ಮ, ನಾನು ರಿಸೀವ್ ಮಾಡಲ್ಲ. ಯಾಕೆ ಪೂರ್ಣಿ? ಅವ್ರ ಮೇಲೆ ಏನಾದರೂ ಬೇಜಾರು ಮಾಡ್ಕೊಂಡಿದ್ಯಾ? ಛೇ, ನಾನು ಯಾಕೆ ಅವ್ರ ಮೇಲೆ ಬೇಜಾರು ಮಾಡ್ಕೊಳ್ಳಿ? ಮಗಳು ಅನ್ನೋ ಥರ ಪ್ರೀತಿ ಮಾಡ್ತಾರೆ ನನ್ನನ್ನು. ಅವ್ರ ಮೇಲೆ ಬೇಜಾರು ಮಾಡ್ಕೊಳಕ್ಕಾಗತ್ತಾ? ಮತ್ತೆ ಯಾಕೆ ಮಾತಾಡ್ತಾ ಇಲ್ಲ? ಮಗಳ ಥರ ಪ್ರೀತಿ ಮಾಡ್ತಾರೆ ಅಂದಮೇಲೆ ತಾಯಿ ಹತ್ರ ಮಾತಾಡದಿದ್ರೆ ಅದು ತಪ್ಪಲ್ವಾ? ಇಲ್ಲ ಅಮ್ಮ, ಅವ್ರು ನನಗೆ ತಾಯಿ ಅಲ್ಲ, ದೀಪಿಕಂಗೆ ತಾಯಿ. ಅವ್ರ ಪ್ರೀತಿ ಎಲ್ಲ ಹಕ್ಕಿರೋದು ದೀಪಿಕಂಗೆ ಮಾತ್ರ. ನಾನು ಅವ್ರ ಜೊತೆ ಮಾತಾಡೋದು ದೀಪಿಕಂಗೆ ಇಷ್ಟ ಆಗ್ತಿಲ್ಲ. ಅಮ್ಮ ಮಗಳ ಮಧ್ಯೆ ಜಗಳ ತಂದಿಡೋದು ನನಗೂ ಇಷ್ಟ ಇಲ್ಲ. ಅದಕ್ಕೆ ನಾನೇ ಅವರಿಂದ ದೂರ ಇರೋದಕ್ಕೆ ಪ್ರಯತ್ನ ಪಡ್ತಿದ್ದೀನಿ. ಯೋಚನೆ ಮಾಡಬೇಡ ಪೂರ್ಣಿ. ದೀಪಿಕನ ಹತ್ರ ನಾನು ಮಾತಾಡ್ತೀನಿ. ಅವಳಿನ್ನೂ ಚಿಕ್ಕವಳು, ಅವಳಿಗೆ ಈ ರೀತಿ ಅನ್ಸೋದೆಲ್ಲ ಸಹಜ. ಹಾಗಂತ ನೀನು ವನಜ ಅವ್ರ ಹತ್ರ ಮಾತಾಡದೆ ಇರಬೇಡ. ಇಲ್ಲಮ್ಮ, ದಯವಿಟ್ಟು ದೀಪಿಕನ ಹತ್ರ ಏನೂ ಮಾತಾಡಕ್ಕೆ ಹೋಗಬೇಡಿ. ಈ ವಿಷಯ ಯಾರಿಗೂ ಗೊತ್ತಾಗೋದು ಬೇಡ. ನಿಮ್ಮ ಹತ್ರ ಹೇಳ್ಕೊಳ್ದೆ ಇರೋದಕ್ಕೆ ನನ್ನ ಮನಸ್ಸು ಒಪ್ಪಲಿಲ್ಲ, ಅದಕ್ಕೆ ಹೇಳ್ಕೊಂಬಿಟ್ಟೆ. ಪಾಪ ದೀಪಿಕಾ, ಅವಳಿಗೂ ಅಪ್ಪ ಅಮ್ಮ ಅಂದರೆ ತುಂಬ ಇಷ್ಟ. ಸ್ವಲ್ಪ ಪೊಸೆಸಿವ್ ಆಗಿದ್ದಾಳೆ. ಅದಕ್ಕೆ ನಾನು ಸ್ವಲ್ಪ ದಿನ ನನ್ನ ಪಾಡಿಗೆ ನಾನು ಇದ್ಬಿಡ್ತೀನಿ. ಈ ವಿಷಯದಲ್ಲಿ ನನ್ನನ್ನು ಒತ್ತಾಯ ಮಾಡಬೇಡಿ ಅಮ್ಮ, ಪ್ಲೀಸ್. ಸರಿ, ನಿನ್ನ ಮನಸ್ಸಿಗೆ ಹೇಗೆ ಅನ್ಸುತ್ತೋ ಹಾಗೆ ಮಾಡು. ಇದರಿಂದ ವನಜ ಅವ್ರಿಗೆ ಬೇಸರ ಆಗ್ಬೋದು. ಆದರೂ ಈ ವಿಷಯನ ಅವ್ರಿಗೆ ತಿಳಿಸೋದು ಒಳ್ಳೆಯದು ಅನ್ಸುತ್ತೆ. ಇಲ್ಲಮ್ಮ, ಅವ್ರಿಗೆ ಹೇಳೋದು ಬೇಡ. ಅವ್ರಿಗೆ ಹೇಳಿದ್ರೆ ದೀಪಿಕನ ಬಗ್ಗೆ ತಪ್ಪಾಗಿ ತಿಳ್ಕೊತಾರೆ. ಸ್ವಲ್ಪ ದಿನ ನಾನು ಅವಾಯ್ಡ್ ಮಾಡಿದ್ರೆ ಅವ್ರು ತಾನಾಗೆ ಸುಮ್ಮನಾಗ್ತಾರೆ. ಈ ವಿಷಯ ಇಲ್ಲಿಗೆ ಮುಗಿಲಿ ಅಮ್ಮ, ಪ್ಲೀಸ್. ಏನಾಗ್ತಾ ಇದೆ ಇಲ್ಲಿ? ತಾಯಿ ಮಗಳು ಹತ್ರ ಆಗ್ತಾ ಇದ್ದಾರೆ ಅಂದ್ಕೊಂಡ್ರೆ ಇನ್ನೊಬ್ಳು ಮಗಳು ಅದನ್ನು ಸಹಿಸ್ತಾ ಇಲ್ಲ. ಇದೆಲ್ಲ ಯಾವಾಗ ಸರಿ ಹೋಗುತ್ತೆ ದೇವ್ರೆ? ಮಾವ ಮಾವ ಎದ್ದೇಳಿ, ಸೂರ್ಯ ನೆತ್ತಿ ಮೇಲೆ ಬರ್ತಿದ್ದಾನೆ. ಕೆಲ್ಸಕ್ಕೆ ಸೇರಿದ್ದೀನಿ, ಕೆಲ್ಸಕ್ಕೆ ಹೋಗ್ಬೇಕು ಅಂತ ಹೇಳಿ ಇಷ್ಟೊತ್ತಾದ್ರೂ ಮಲಗಿದಿರಲ್ಲ. ಎದ್ದೇಳಿ ಮಾವ, ನೀವು ಹೀಗೆ ಮಲಗಿದ್ರೆ ಸಿಕ್ಕಿರೋ ಕೆಲಸನೂ ಹೋಗ್ಬಿಡತ್ತಷ್ಟೇ. ಅಯ್ಯೋ ಸುಮ್ಮನಿರಮ್ಮ ನೀನು. ನನಗೆ ಸಿಕ್ಕಿರೋ ಕೆಲಸಕ್ಕೆ ನಾನೇನು ಅಲ್ಲಿಗೆ ಹೋಗಿ ಕೆಲಸ ಮಾಡಬೇಕು ಅಂತೇನಿಲ್ಲ, ಮನೇಲೂ ಕೂತ್ಕೊಂಡು ಕೆಲಸ ಮಾಡ್ಬೋದು. ಏನು ಹೇಳ್ತಿದ್ದೀರಾ ಮಾವ? ನಿಮಗೆ ಸಿಕ್ಕಿರೋದು ಸೆಕ್ಯೂರಿಟಿ ಕೆಲಸ ತಾನೆ? ಸೆಕ್ಯೂರಿಟಿ ಕೆಲಸನ ಕೂತಲ್ಲೇ ಮಾಡ್ಬೋದಾ? ಸೆಕ್ಯೂರಿಟಿ ಕೆಲಸ ಅಂದರೆ ಕೂತ್ಕೊಂಡು ಕಾಯೋದಲ್ವೇನಮ್ಮ? ಏನು ಯಾವಾಗಲೂ ನಿಂತಿರೋಕ್ಕಾಗತ್ತಾ? ಅದು ಅಲ್ಲದೆ ನಂದು ಇವತ್ತು ಸೆಕೆಂಡ್ ಶಿಫ್ಟು, ಮಧ್ಯಾಹ್ನ ಬನ್ನಿ ಅಂತ ಹೇಳಿದ್ದಾರೆ. ಅದಕ್ಕೆ
ಮಲಗಿದ್ದೆ. ಸರಿ ಸರಿ, ಈಗ ಲೇಟ್ ಆಗಿದೆ, ಎದ್ದೇಳಿ. ಅದೇನದು ಬಟ್ಟೆ ಇದೆ ಅಂತ ಹೇಳಿ ಆ ಬ್ಯಾಗ್ನ ತಲೆ ಕೆಳಗೆ ಇಟ್ಕೊಂಡು ಮಲಗಿದ್ದೀರಾ? ಯೂನಿಫಾರ್ಮ್ ತಾನೆ, ತೋರಿಸಿ ಅದು ಹೇಗಿದೆ ಅಂತ ನೋಡೋಣ. ಎಲ್ಲಿ ತೋರಿಸಿ? ಅಯ್ಯೋ ಕೊಡಮ್ಮ ಇಲ್ಲೇ. ಇದೇನ್ ಮಾವ, ಇದರಲ್ಲಿ ಬಟ್ಟೆ ಇದೆ ಅನ್ನಿಸ್ತಿಲ್ಲ, ಬೇರೆ ಏನೋ ಇದೆ ಅನಿಸ್ತಿದೆ. ಕೊಡಮ್ಮ ಇಲ್ಲೇ. ಏನಮ್ಮ ನೀನು? ನಾನು ನೋಡ್ತಾ ಇದ್ದೀನಿ, ನನ್ನ ಕೆಲಸದ ಬಗ್ಗೆನೇ ಮಾತಾಡ್ತಿದ್ಯಲ್ಲ. ನಿನಗೆ ಕೆಲಸ ಇಲ್ವಾ? ನೀನು ರೆಡಿಯಾಗಿ ಹೋಗ್ಬೇಕು ತಾನೆ? ಹೋಗು, ನನಗೂ ಗೊತ್ತಾಗ್ತಾ ಇದೆ, ನಾನು ಸ್ನಾನ ಮಾಡ್ಕೊಂಡು ಹೋಗ್ಬೇಕು. ಹೋಗಮ್ಮ. ಅಯ್ಯೋ ನಡಿ ಇನ್ಮೇಲೆ ನಡಿಬೇಕು. ನಡೆ, ಒಳ್ಳೆ ಸೊಸೆ ಮುದ್ದು ನೀನು ಅಂದ್ರೆ. ಕೆಲಸ ಇರೋದು ಮಧ್ಯಾಹ್ನ ಅಂದ್ರು, ಈಗಾಗಲೇ ಟೈಮ್ ಆಯ್ತು ಅಂತಿದ್ದಾರೆ. ಅಲ್ಲ, ಆ ಬ್ಯಾಗ್ ತಗೊಂಡಿದ್ದಕ್ಕೆ ಯಾಕಷ್ಟು ಗಾಬರಿ ಆದ್ರು ಅಂತ. ಇವ್ರು ನಿಜವಾಗ್ಲೂ ಕೆಲಸಕ್ಕೆ ಹೋಗ್ತಿದ್ದಾರಾ ಅಥವಾ ಬೇರೆ ಏನಾದರೂ ಎಡ್ವರ್ಟ್ ಮಾಡ್ತಿದ್ದಾರಾ? ಅಯ್ಯೋ, ನಾನೇನು ಚಿಕ್ಕ ಮಗುನ ಹೀಗೆ ಕೈ ಹಿಡ್ಕೊಂಬಂದು ಕೂರ್ಸೋಕ್ಕೆ? ಚಿಕ್ಕ ಮಗುನೇ. ಹೊಟ್ಟೆಲಿ ಮಗು ಇರೋರನ್ನ ಚಿಕ್ಕ ಮಗು ಥರನೇ ನೋಡ್ಕೋಬೇಕು, ಅದು ನನ್ನ ಕರ್ತವ್ಯ. ಸಾರಿ, ಗಂಡ ಹೆಂಡತಿ ಏನೋ ಪರ್ಸ್ನಲಾಗಿ ಮಾತಾಡ್ಕೋತಿದ್ರಿ ಅನ್ಸುತ್ತೆ. ನಾನು ಬಂದು ಡಿಸ್ಟರ್ಬ್ ಮಾಡೋಣ? ಹಾಗೇನಿಲ್ಲ. ಅಮ್ಮ, ನಾನು ನಿಮ್ಗೊಂದು ಗಿಫ್ಟ್ ತಂದಿದ್ದೀನಿ. ಗಿಫ್ಟಾ? ಏನದು? ಇಲ್ಲಿ ನೋಡಿ. ತುಂಬ ಮುದ್ದಾಗಿದೆ. ಇದನ್ನ ತರಕ್ಕೆ ಪೂರ್ಣಿನೇ ಹೇಳಿದ್ದು. ಮುದ್ದಾದ ಮಗು ಫೋಟೋ ನೋಡ್ತಿದ್ರೆ ಮಗು ಕೂಡ ಮುದ್ದಾಗೆ ಹುಟ್ಟತ್ತಂತೆ. ಹೌದಾ? ಈ ಥರನೂ ಒಂದು ಲಾಜಿಕ್ ಇದೆಯಾ? ಇದು ನನಗೆ ಗೊತ್ತೇ ಇರಲಿಲ್ಲ. ಈಗ ತಿಳ್ಕೊ, ಮುಂದೆ ನಿನಗೂ ಬೇಕಾಗತ್ತೆ. ಇಂಥ ಟೈಮಲ್ಲಿ ತಾಯಿ ಆದವರು ಏನು ನೋಡ್ತಾರೋ ಅದೇ ಅವ್ರ ಮನಸ್ಸಲ್ಲಿರುತ್ತೆ. ಅವ್ರ ಮನಸ್ಸಲ್ಲಿ ಏನಿರುತ್ತೋ ಅದ್ರ ಪರಿಣಾಮ ಮಗು ಮೇಲೆ ಬೀಳತ್ತೆ. ಹಾಗಿರುವಾಗ ಒಳ್ಳೆದನ್ನೇ ನೋಡಬೇಕು, ಒಳ್ಳೆದನ್ನೇ ಯೋಚನೆ ಮಾಡಬೇಕು. ಅಮ್ಮ, ಈ ಫೋಟೋ ನಿಮ್ಮ ರೂಮಲ್ಲಿ ಹಾಕಿ. ಏನು ಎಲ್ಲ ಖುಷಿಯಾಗೇನೋ ಮಾತಾಡ್ತಿದ್ದೀರಾ? ಇದೇನಿದು ಮಗು ಫೋಟೋ? ಅವಿ ತುಳಸಿಯವ್ರಿಗೆ ಗಿಫ್ಟ್ ಅಂತ ತಂದಿದ್ದಾನೆ. ತುಂಬ ಚೆನ್ನಾಗಿದೆ. ನೆನ್ನೆ ಹಬ್ಬಕ್ಕೆ ಅಂತ ನಾನು ನಿಮಗೆ ಗಿಫ್ಟ್ ತಗೊಂಡಿದ್ದೆ, ಆದರೆ ಬರೋಕ್ಕಾಗಲಿಲ್ಲ. ಅಮ್ಮ, ಇದನ್ನು ತಗೊಳ್ಳಿ. ಅದು ಸರ್, ನೀವು ಇದೇ ಥರ ಫೋಟೋ ತಂದಿರ್ತೀರ ಅಂತ ನನಗೆ ಗೊತ್ತಿರಲಿಲ್ಲ. ತಾಯಿ ಆಗೋರು ಇಂಥ ಟೈಮಲ್ಲಿ ಏನು ನೋಡ್ತಾರೋ ಅದು ಅವ್ರ ಮನಸ್ಸಲ್ಲಿ ಉಳ್ಕೊಳ್ಳುತ್ತೆ. ಆ ಮನಸ್ಸಲ್ಲಿರೋದು ಆ ಮಗು ಮೇಲೆ ಪರಿಣಾಮ ಬೀರುತ್ತೆ. ಅದಕ್ಕೆ ಅಮ್ಮ ದಿನ ಈ ಮುದ್ದಾದ ಮಗು ಫೋಟೋ ನೋಡಲಿ ಅಂತ ಅದನ್ನು ತಂದೆ. ಅಮ್ಮ, ಇಬ್ಬರು ಒಂದೇ ಥರ ಗಿಫ್ಟ್ಗಳನ್ನ ತಂದಿದ್ದೀವಿ, ಇಬ್ಬರು ಪ್ರೀತಿಯಿಂದ ತಂದಿದ್ದೀವಿ. ಈಗ ನೀವು ಯಾರು ಗಿಫ್ಟ್ ತಗೋತೀರಾ? ಯಾರು ಕೊಟ್ಟಿದ್ದನ್ನ ರೂಮಲ್ಲಿ ಹಾಕ್ತೀರಾ? ಇಬ್ರು ಪ್ರೀತಿಯಿಂದ ಸೀರೆ ತಂದು ಕೊಟ್ಟಾಗ ಉಟ್ಕೊಂಡವಳು ನಾನು. ಅಂಥದ್ರಲ್ಲಿ ಈ ಗಿಫ್ಟ್ ತಗೊಳ್ದೇ ಇರ್ತೀನ? ನನಗೆ ನೀವೆಲ್ಲರೂ ಒಂದೇ. ಪ್ರೀತಿಯಿಂದ ತಂದಿದ್ದೀರಾ ಅಂದಮೇಲೆ ಇದನ್ನು ತಗೊಳ್ದೇ ಇರ್ತೀನ? ಅಮ್ಮ, ಅದೆಲ್ಲ ನನಗೆ ಗೊತ್ತಿಲ್ಲ. ಒಂದೇ ರೂಮಲ್ಲಿ ಒಂದೇ ಥರ ಎರಡೆರಡು ಫೋಟೋ ಹಾಕೋದಾ? ಬೇಡ ಅಮ್ಮ, ನಾನು ಕೊಟ್ಟಿರೋ ಫೋಟೋ ಮಾತ್ರ ಹಾಕಿ. ಅದ್ಯಾಕೆ? ನಾನು ಕೊಟ್ಟಿರೋದು ಹಾಕ್ಬೋದಲ್ಲ, ಅವ್ರು ನನ್ನಮ್ಮ. ಅವರು ನನಗೂ ಅಮ್ಮನೇ. ಅವ್ರು ಹೇಳಿದ್ರಲ್ಲ ನಾವೆಲ್ಲರೂ ಒಂದೇ ಅಂತ. ಹಾಗಾಗಿ ನಾನು ಮೊದಲು ಗಿಫ್ಟ್ ಮಾಡಿರೋ ಫೋಟೋ. ಅಮ್ಮ, ನೀವು ನನ್ನ ಫೋಟೋನೇ ಹಾಕಿ. ಮೊದಲು ನೀವು ಗಿಫ್ಟ್ ಮಾಡಿರೋ ಫೋಟೋನೇ ಅವ್ರು ತಗೊಂಡಿದ್ದಾರಲ್ವಾ, ಅದಕ್ಕೆ ನೀವು ಖುಷಿ ಪಡಿ. ರೂಮಲ್ಲಿ ನಾನು ಕೊಟ್ಟಿದ್ದ ಫೋಟೋ ಹಾಕಲಿ, ಅದಕ್ಕೆ ನಾನು ಖುಷಿ ಪಡ್ತೀನಿ. ಅಯ್ಯೋ, ಏನು ನೀವಿಬ್ಬರು ಈ ವಿಷಯಕ್ಕೆ ಜಗಳ ಆಡ್ತಾ ಇದ್ದೀರಾ? ಅಯ್ಯೋ, ಜಗಳ ಆಡಲಿ ಬಿಡಿ. ಅಣ್ಣ ತಮ್ಮಂದ್ರು ಕೋಳಿ ಜಗಳ ನೋಡೋದಕ್ಕೆ ಒಂಥರ ಚೆನ್ನಾಗಿದೆ. ಓಕೆ, ನಿಮ್ಮಿಬ್ಬರಿಗೆ ನಾನೊಂದು ಟಾಸ್ಕ್ ಕೊಡ್ತೀನಿ.
ನಿಮ್ಮಿಬ್ಬರಲ್ಲಿ ಮೊದಲು ಹೋಗಿ ಯಾರು ನಮ್ಮ ರೂಮಲ್ಲಿ ಫೋಟೋ ಹಾಕ್ತಿರೋ ಆ ಫೋಟೋ ಇರುತ್ತೆ, ಸರಿನಾ? ಒಳ್ಳೆ ಐಡಿಯಾ ಇದು. ಮೊದಲು ರೂಮ್ಗೆ ಹೋಗಿ ಯಾರು ಫೋಟೋ ಹಾಕ್ತಾರೆ ಅಂತ ನೋಡೋಣ. ಇಬ್ರು ಓಡಕ್ ರೆಡಿನಾ? ಹೊರಡಿ ಮತ್ತೆ. ಸಾರಿ ಅಕ್ಕ, ಇವತ್ತು ನಿನ್ನ ಸಮಾಧಿ ಹತ್ರ ಬರೋಕ್ಕಾಗ್ತಿಲ್ಲ. ಆ ತುಳಸಿ ಮತ್ತೆ ಮಾಧವ ಈ ಮನೆ ಬಿಟ್ಟು ತೊಲಗ್ತಾರೆ, ಈ ಮನೆ ನೆಮ್ಮದಿ ಹಾಳಾಗುತ್ತೆ ಅಂತ ಅನ್ಕೊಂಡೆ. ಆದ್ರೆ ಅದು ಯಾವುದೂ ಆಗ್ತಿಲ್ಲ. ಆ ಮಾಧವನ್ ಟೈಮು ಚೆನ್ನಾಗಿದೆ ಅನ್ಸುತ್ತೆ. ಎಲ್ಲದ್ರಲ್ಲೂ ಅವನೇ ಗೆಲ್ತಿದ್ದಾನೆ. ಹಾಗಂತ ನಾನು ಸುಮ್ಮನಿರಲ್ಲ ಅಕ್ಕ. ಅವನನ್ನಂತೂ ನಾನು ಬಿಡಲ್ಲ. ಅವನನ್ನ ನೆಮ್ಮದಿಯಾಗಿರೋಕ್ ಬಿಟ್ರೆ ನಿನ್ನ ಆತ್ಮಕ್ಕೆ ಶಾಂತಿ ಸಿಗಲ್ಲ ಅಂತ ನನಗೆ ಗೊತ್ತು. ನನ್ನ ಮಗಳ ಮದುವೆ ಆಗೋವರೆಗೂ ನಾನು ತಾಳ್ಮೆಯಿಂದ ಇರ್ತೀನಿ. ನನ್ನ ಮಗಳ ಮದುವೆ ಆಗಬೇಕು ಅಂದರೆ ಆ ತುಳಸಿ ಮನೆಯಿಂದ ಆಚೆ ಹೋಗಲೇಬೇಕು. ಏನು ಮಾಡಲಿ, ನನಗೇನು ಮಾಡಲಿ ಅಕ್ಕ? ನನಗೇನಾದರೂ ದಾರಿ ತೋರಿಸು. ತುಳಸಿನ ಮನೆಯಿಂದ ಆಚೆ ಹಾಕೋದು ಕಷ್ಟ ನಿಜ. ಬೀಗರು ಈ ಮದುವೆನ ಬೇಡ ಅಂತಿರೋದು ತುಳಸಿ ಪ್ರೆಗ್ನೆಂಟ್ ಅನ್ನೋ ಕಾರಣಕ್ಕೆ ತಾನೆ. ತುಳಸಿನ ಮನೆಯಿಂದ ಆಚೆ ಕಳಿಸೋದ್ರ ಬದಲು ಅವಳು ಹೊಟ್ಟೆಲಿರೋ ಮಗುನೇ ಇಲ್ಲ ಅನ್ನಿಸ್ಬಿಟ್ರೆ ಆಗ ಯಾವ ತೊಂದರೆಗಳು ಇರಲ್ಲ, ಯಾರಿಂದಲೂ ಮುಜುಗರ ಅನುಭವಿಸ್ಬೇಕಾಗೂ ಇರಲ್ಲ. ಎಸ್, ಇದೇ ಸರಿಯಾದ ದಾರಿ. ನನ್ನ ಹೆಸರು ಅನ್ನಪೂರ್ಣಮ್ಮ ಅಂತ, ಈ ಆಶ್ರಮದ ವಾರ್ಡನ್. ನನ್ನಿಂದ ಏನಾಗಬೇಕು ನಿಮಗೆ? ನನ್ನ ಹೆಸರು ಜನಾರ್ದನ್ ಅಂತ. ನಿಮ್ಮ ಆಶ್ರಮದ ಬಗ್ಗೆ ಭಾಳ ಕೇಳಿದ್ದೀನಿ. ನೀವು ತುಂಬ ಜನ ಅನಾಥ ಮಕ್ಕಳಿಗೆ ಜೀವನ ಕೊಟ್ಟಿದ್ದೀರ. ಅದು ತುಂಬ ಪುಣ್ಯವಾದ ಕೆಲಸ ಅಮ್ಮ. ಅದಕ್ಕೋಸ್ಕರ ನಾನು ನಿಮ್ಮ ಆಶ್ರಮಕ್ಕೆ ಒಂದು ಸ್ಮಾಲ್ ಡೊನೇಷನ್ ಕೊಡೋಣ ಅಂತ ಬಂದಿದ್ದೀನಿ ಅಮ್ಮ. ಇದ್ರಲ್ಲಿ 5 lakhs ಇದೆ. ಸರ್, ನಿಮ್ಮಿಂದ ತುಂಬ ಉಪಕಾರ ಆಯಿತು. ನಿಮ್ಮಂಥವರಿಂದ ನಮ್ಮ ಆಶ್ರಮದ ಮಕ್ಕಳು 3 ಹೊತ್ತು ನೆಮ್ಮದಿಯಿಂದ ಊಟ ಮಾಡ್ತಾರೆ. ದೇವರು ನಿಮ್ಗೆ ಒಳ್ಳೇದು ಮಾಡಲಿ. ಹೌದು, ಆ ದೇವರು ನಂಗೆ ಒಳ್ಳೇದು ಮಾಡಲೇಬೇಕು. ನಾನು ಆ ನಿರೀಕ್ಷೆಯಲ್ಲೇ ಇದ್ದೀನಿ. ನಾನು ನನ್ನ ಮಗಳನ್ನ ತುಂಬ ಚಿಕ್ಕವಳಿದ್ದಾಗ ಕಳ್ಕೊಂಡೆ. ಇವತ್ತು ಅವಳ ನೆನಪಲ್ಲೇ ಪ್ರತಿದಿನ ಅವಳು ಹುಡುಕ್ತಾ ಇದ್ದೀನಿ. ಅವಳು ಸಿಗ್ತಾಳೆ ಅನ್ನೋ ಆಸೆ ಮನಸ್ಸಲ್ಲಿದೆ. ಅದಕ್ಕೋಸ್ಕರನಮ್ಮ ನಾನು ಎಲ್ಲ ಅನಾಥಾಶ್ರಮಕ್ಕೂ ನನ್ನ ಕೈಲಾಗಿದ್ದು ಸಹಾಯ ಮಾಡ್ತಿದ್ದೀನಿ. ಆ ಪುಣ್ಯದಿಂದಾರು ನನ್ನ ಮಗಳು ನನಗೆ ಸಿಗಬೇಕು. ಓ, ನೀವು ನಿಮ್ಮ ಮಗಳು ಕಳ್ಕೊಂಡಿದ್ದೀರಾ? ಆದಷ್ಟು ಬೇಗ ನಿಮ್ಮ ಮಗಳು ನಿಮಗೆ ಸಿಗಲಿ ಸರ್. ಥ್ಯಾಂಕ್ಸ್ ಅಮ್ಮ. ನಿಮ್ಮಿಂದ ನನಗೊಂದು ಚಿಕ್ಕ ಹೆಲ್ಪ್ ಆಗಬೇಕು. ಹೇಳಿ ಸರ್, ಏನಾಗಬೇಕಿತ್ತು? ಪೂರ್ಣಿ ಅನ್ನೋ ಹುಡುಗಿ, ಅದೇ ನಮ್ಮ ಮಾಧವನ ಸೊಸೆ. ಆ ಹುಡುಗಿ ನಿಮ್ಮ ಆಶ್ರಮದಲ್ಲಿ ತಾನೇ ಬೆಳೆದಿತ್ತು. ಆ ಹುಡುಗಿ ಬಗ್ಗೆ ನಂಗೆ ಸ್ವಲ್ಪ ಇನ್ಫಾರ್ಮೇಷನ್ ಬೇಕಿತ್ತು. ಪೂರ್ಣಿ ಬಗ್ಗೆನಾ? ಪೂರ್ಣಿ ನಿಮ್ಗೇನಾಗಬೇಕು? ಮಾಧವ ಅವರು ನನ್ನ ಬೀಗರು. ನನ್ನ ಮಗಳನ್ನೂ ಆ ಮನೆಗೆ ಕೊಟ್ಟಿರೋದು. ನನ್ನ ಮಗಳು ಆ ಮನೆ ಸೊಸೆ ಆದಮೇಲೆ ಆ ಮನೆ ಸೊಸೆ ಆಗಿದ್ದ ಪೂರ್ಣಿನೂ ನನ್ನ ಮಗಳೇ ಅಲ್ವಾ? ಅಂದರೆ ಇವರು ಒಂಜವ್ರ ಗಂಡನಾ? ಸರ್, ಒಂದೇ ಒಂದು ನಿಮಿಷ ಬರ್ತೀನಿ. ಯಾಕಮ್ಮ, ಏನಾಯ್ತು? ಬರ್ತೀನಿ ಸರ್, ಏನಿಲ್ಲ, ಈಗಲೇ ಬರ್ತೀನಿ.
ಇದೆಲ್ಲ ತುಳಸಿಯವರ ಐಡಿಯಾ. ನನಗಿದೆಲ್ಲ ತಲೆಗೆ ಹೋಗಲ್ಲ. ಮುದ್ದಾದ ಮಗು ಹುಟ್ಟಬೇಕು ಅಂದರೆ ಬೇರೆ ಯಾವುದೋ ಮಗು ಫೋಟೋ ಯಾಕೆ ನೋಡಬೇಕು? ನನ್ನ ಮಕ್ಕಳೆಲ್ಲರೂ ಮುದ್ದಾಗೇ ಇದ್ದಾರೆ. ಅವ್ರು ಚಿಕ್ಕವರಿದ್ದಾಗ ಹೇಗಿದ್ರೋ ಅದನ್ನು ನೋಡಿದ್ರೆ ಸಾಕಲ್ವಾ? ನಿಮ್ಮ ಗುಣನ ಅರ್ಥ ಮಾಡ್ಕೊಳ್ದೆ ಈ ಫೋಟೋನ ನಾವು ತಂದ್ವಿ. ನಮಗೆ ಮುಜುಗರ ಅನಿಸ್ತಿದೆ. ಮುಜುಗರ ಯಾಕೆ ಪಟ್ಕೋಬೇಕು? ನೀವಿಷ್ಟು ಪ್ರೀತಿಯಿಂದ ಈ ಫೋಟೋಗಳನ್ನ ತಂದಿರುವಾಗ ಇದನ್ನು ಇಟ್ಕೋತೀನಿ. ಆದರೆ ಪ್ರತಿದಿನ ನಾನು ನೋಡೋದು ಮಾತ್ರ ಆ ಫೋಟೋಗಳನ್ನ. ನೋಡಿ, ಆ ಫೋಟೋದಲ್ಲಿ ಮಕ್ಕಳೆಲ್ಲರೂ ಎಷ್ಟು ಮುದ್ದಾಗಿ ಮುಗ್ಧವಾಗಿದ್ದಾರೆ. ನೋಡಿದ್ರೆ ಪಾಪ ಅನಿಸುತ್ತೆ. ಆದರೆ ಈಗೆಲ್ಲರೂ ತಲಹಟ್ಟಿಗಳಾಗಿದ್ದಾರೆ. ಮುಂಚೆ ಕೋಪದಿಂದ ಜಗಳ ಆಡ್ತಾ ಇದ್ರು, ಈಗ ಪ್ರೀತಿಯಿಂದ ಜಗಳ ಆಡ್ತಾ ಇದ್ದಾರೆ. ಏನೇ ಮಾಡಿದ್ರು ಇವರೆಲ್ಲ ನನ್ನ ಮಕ್ಕಳು. ಈಗಲ್ಲ, ಇನ್ನೆಷ್ಟೇ ದೊಡ್ಡವರಾದರೂ ಹೀಗೆ ಮುದ್ದಾಗಿ ಕಾಣ್ತಾರೆ. ನಾನು ಇವ್ರಿಗೇನಾದರೂ ಗಿಫ್ಟ್ ಕೊಡಬೇಕಲ್ವಾ? ಆದರೆ ಏನು ಕೊಡಲಿ? ಹಲೋ ಅಮ್ಮ, ನಮಸ್ಕಾರ. ನಾನು ಅನ್ನಪೂರ್ಣ ಮಾತಾಡ್ತಾ ಇದ್ದೀನಿ. ಗೊತ್ತಾಯಿತು, ಹೇಳಿ ಅನ್ನಪೂರ್ಣ ಅವರೇ. ಅಂದಾಗೆ ನಿಮ್ಮ ಯಜಮಾನ್ ಹೆಸರೇನು? ಜನಾರ್ದನ್ ಅಂತ. ಯಾಕೆ? ವಂಚಮ್ಮ, ನಿಮ್ಮ ಯಜಮಾನರು ನನ್ನ ಜೊತೆ ಮಾತಾಡೋದಕ್ಕೆ ನಮ್ಮ ಆಶ್ರಮಕ್ಕೆ ಬಂದಿದ್ದಾರೆ. ಪೂರ್ಣಿ ಬಗ್ಗೆ ವಿಚಾರಿಸ್ತಾ ಇದ್ದಾರೆ. ಏನು? ಪೂರ್ಣಿ ಬಗ್ಗೆನಾ? ಹಾಂ. ಅಯ್ಯೋ ದೇವ್ರೆ, ಅವ್ರು ಹೇಗೆ ಅಲ್ಲಿಗೆ ಬಂದರು? ನೋಡಿ, ದಯವಿಟ್ಟು ಪೂರ್ಣಿ ಬಗ್ಗೆ ಅವ್ರಿಗೇನು ಹೇಳೋಕ್ಕೆ ಹೋಗ್ಬೇಡಿ. ನಿಮಗೆ ಕೈ ಮುಗಿ ಬೇಡ್ಕೊತೀನಿ. ನೀವೇನಾದರೂ ಪೂರ್ಣಿ ಬಗ್ಗೆ ಅವ್ರಿಗೆ ಹೇಳಿದ್ರೆ ಪೂರ್ಣಿ ನೆಮ್ಮದಿನೇ ಹಾಳಾಗಿ ಹೋಗುತ್ತೆ. ಯೋಚನೆ ಮಾಡಬೇಡಿ ವಂಜ ಅವರೇ. ಪೂರ್ಣಿ ನಮ್ಮ ಆಶ್ರಮದ ಮಗು. ನನಗೆ ಮಗಳಿದ್ದಾಗೆ. ಅವಳು ನೆಮ್ಮದಿ ಹಾಳಾಗೋಂಥ ಕೆಲಸನ ನಾನು ಯಾವತ್ತೂ ಮಾಡಲ್ಲ. ಅವಳಿಗೆ ಒಳ್ಳೇದಾಗತ್ತೆ ಅಂದರೆ ನಾನು ಏನು ಮಾಡೋದಕ್ಕೂ ಸಿದ್ಧ. ನಿಮ್ಮ ಯಜಮಾನರು ನನಗೆ ಹಣದ ಆಸೆ ತೋರಿಸ್ತಾ ಇದ್ದಾರೆ. ಹಾಗಂತ ನಾನು ನನ್ನ ಮಗು ಜೀವನ ಜೊತೆ ಆಟಾಡಲ್ಲ. ಥ್ಯಾಂಕ್ ಯು ಅನ್ನಪೂರ್ಣ ಅವರೇ, ಥ್ಯಾಂಕ್ ಯು.